ಬಂದು ಸುಮಾರು 3 ಜನ ಏನು ತೀರ್ಕೊಂಡು ನಂತರ ನಮ್ಮ ಗಮನಕ್ಕೆ ಕೂಡ ಬಂದ ಮೇಲೆ ನಮ್ಮ ಹಿರಿಯ ಅಧಿಕಾರಿಗಳು ನಾವು ಕೂಡ ಅದಕ್ಕೆ ವಿಸಿಟ್ ಮಾಡಿ ಇದನ್ನು ಬೇಗ ಮುಗಿಸ್ಬೇಕು, ಪದೇ ಪದೇ ಈ ರೀತಿ ಆಗಬಾರ್ದು ಅನ್ನೋದನ್ನು ನಮ್ಮ ಅಧಿಕಾರಿಗಳು ಸೂಚನೆ ಮಾಡಿದ್ದೀವಿ. ಅದು ಕೂಡ ಮುಗಿಸಿದ್ದಾರೆ. ಆದರೆ ಮಳೆ ಇರೋದ್ರಿಂದ ಸಂಪೂರ್ಣವಾಗಿ ಮುಗಿಸ್ಲಿಕ್ಕಾಗಿಲ್ಲ. ಬಹುಶಃ ಮಳೆಗಾಲ ನಂತರ ಮಾಡ್ತೀವಿ. ಈಗಾಗಲೇ ಹೆವಿ ವೆಹಿಕಲ್ ಬಿಟ್ಟು ಬೇರೆ ಎಲ್ಲ ನಾವು ಓಡಾಡಲಿಕ್ಕೆ ಅನುಮತಿ ಕೊಟ್ಟಿದ್ದೀವಿ. ಇನ್ನು ಖಾಲಿ ಗಾಡಿ ಬಗ್ಗೆ ಆದರೆ ಖಾಲಿ ಗಾಡಿ ಬಗ್ಗೆ ಡಿ ಸಿ ಅವರಿಂದ ಪರ್ಮಿಷನ್ ತೊಗೊಂಡು ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ. ಹೇಳಿ ಸರ್, ಈಗ ಈ ಸೇತುವೆ ಈ ಹುಲಿಕಲ್ ಆಯ್ತಲ್ಲ ಸರ್, ಈಗ ಹಸಿರುಮಕ್ಕಿ ಸೇತುವೆ ನಿಮ್ಗೆ ಗೊತ್ತಿದೆ. ಹೆಚ್ಚು ಕಡಿಮೆ 10 ವರ್ಷ ಆದರೂ ಕೂಡ ಈಗ ಸಿಗಂದೂರು ಸೇತುವೆ ಉದ್ಘಾಟನೆ ಆಗಿ 1 ವರ್ಷ ಆಯಿತು. ಇದೀಗ ಮಾನ್ಯ ಕಾಗೋಡು ತಿಮ್ಮಪ್ಪನ ಕಾಲದಲ್ಲೇ ಆಗಿರ್ತಕ್ಕಂಥದ್ದು. ಇವತ್ತು ಕೂಡ ಅದು ಉದ್ಘಾಟನೆಗೆ ಆಗಿದೆ. ಒಂದು ವರ್ಷ ನೋಡಿರಲಿಲ್ಲ. ಈಗ ಯಾರು ಹೇಳ್ತಾರೆ ಮುಗಿಲಿಕ್ಕೆ ಬಂದಿದೆ ಆದಷ್ಟು ಬೇಗ ಅಂತ. ಸೊ ಅದಕ್ಕೂ ವಿಸಿಟ್ ಮಾಡಿದ್ದೀನಿ ನಾನು ಖುದ್ದಾಗಿ. ವರ್ಷ ಆಗ್ಬೋದು, ಬೇಗ 1-2 ತಿಂಗಳಲ್ಲಿ ಮಾಡ್ತೀವಿ. ಸೊ ಯಾವ್ಯಾವ ಕಾಮಗಾರಿ ಸ್ಥಗಿತಗೊಂಡಿದೆ ಅದನ್ನು ಪೂರ್ಣಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಮಾಡ್ತೀವಿ. ಆಮೇಲೆ ಸರ್, ಈ ಘಾಟಿ ಬಗ್ಗೆ ಹೇಳಿದ್ರೆ ಸರ್, ಈಗ ಹೆಚ್ಚು ಕಡಿಮೆ ಆಗುಂಬೆ ಮತ್ತು ಕೊಲ್ಲೂರು ಘಾಟಿ ಆಪತ್ತು ಬಂದ ಘಾಟಿ. ಈಗ ಇದು ಅದೆಲ್ಲ 2 ಘಾಟಿಗಿಂತಲೂ ವಿಶಾಲವಾಗಿ ವಾಹನಗಳು ಓಡಾಟಕ್ಕೆ ಸರಾಗವಾಗಿದೆ. ಇದಕ್ಕೆ ಒಂದು ಸಂಪೂರ್ಣ ಪ್ಲಾನ್ ಅಂದರೆ ಸಮಗ್ರ ಅಭಿವೃದ್ಧಿಯತ್ತ ಚಿತ್ರ ಯಾವಾಗ ಅಲ್ಲ ನೋಡೋಣ. ಈಗ ಇಷ್ಟು ಮಾಡಿದ್ರೆ ಪರಿಹಾರ ಆಗ್ತದೆ ನಮ್ಮ ಭಾವನೆ ಇದೆ. ಮತ್ತೇನಾರ ಬೇರೆ ಸಜೆಸ್ಟ್ ಮಾಡಿದ್ರೆ ಸಾರ್ವಜನಿಕರು ಅಥವಾ ನಮ್ಮ ಅಧಿಕಾರಿಗಳು ಅದನ್ನು ಕೂಡ ಮಾಡಲಿಕ್ಕೆ ನಮ್ಮ ಇಲಾಖೆ ತಯಾರಿದ್ದೀವಿ. ಕಾದು ನೋಡೋಣ. ಈಗಂತೂ ಟೆಂಪರರಿ ಪ್ರಾರಂಭ ಮಾಡೋಣ. ಇಲ್ಲ, ಅದೆಲ್ಲ ಮುಂಜಾನೆಯಿಂದ 3 ಸಲ ಹೇಳಿದ್ದೀನಿ. ಈಗ ಸಾಕು ಇಂಪಾರ್ಟೆಂಟ್ ಇದೆ, ಇದು ಮಾಡಿ. ಥ್ಯಾಂಕ್ ಯು. ಹೇಳಿ. ಪ್ರಪೋಸಲ್ ಸ್ಯಾಂಕ್ಷನ್ ಮಾಡಿದ್ವಿ. ಭಾಳ ದಿನಗಳ ಬೇಡಿಕೆ ನಂತರ ಸುಮಾರು 50 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. 50 crore. ಆರಂಭ ಆಗೋದು ನವೆಂಬರ್-ಡಿಸೆಂಬರ್ನಲ್ಲಿ. ಇಲ್ಲ, ಕುಂದಾಪುರ ನಾ ಬಂದ್ಮೇಲೆ ಕೆಳಗಡೆದು ಮಾಡಿದ್ವಿ, ಮೇಲುಗಡೆದು ಕೂಡ ಮೊನ್ನೆ ಸ್ಯಾಂಕ್ಷನ್ ಮಾಡಿದ್ವಿ. ಅಂದರೆ ಮೇಲುಗಡೆನೂ ಹೊಸದು ಕಟ್ತಾ ಇದ್ವಿ. ಸೊ ಸ್ಥಗಿತ ಯಾವುದಾಗಿಲ್ಲ, ಕಂಟಿನ್ಯೂ ಇದೆ. ಮಾಡ್ತೀವಿ, ಮುಗಿಸ್ತೀವಿ ಬೇಗ. ಬೈಂದೂರು ಮತ್ತು ರಾಣಿಬೆನ್ನೂರು ಹೆದ್ದಾರಿಗಳು ಈಗ ಕೆಲಸಗಳು ಸ್ಟಾಪ್ ಆಗಿದೆ. ಲಾಸ್ಟ್ ಟೈಮು ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟವಾಯಿತು. ಅದ್ರ ಬಗ್ಗೆ ಏನಾದ್ರು ನೋಡೋಣ. ಈ ನಾಳೆ ನ್ಯಾಷನಲ್ ಅಧಿಕಾರಿಗಳು ಬರ್ತಾರೆ. ಆ ಗುಂಬೆ ಘಾಟ್ ವೀಕ್ಷಣೆ ಇದೆ. ಆಮ್ಯಾಗೆ ಬೇರೆ ಬೇರೆ ರಸ್ತೆ ನೋಡ್ತಾ ಇದ್ದೀನಿ. ಅವ್ರ ಚರ್ಚೆ ಮಾಡಿ ಆದಷ್ಟು ಏನು ಸಮಸ್ಯೆ ಇದೆ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. PW ತಾತ್ಕಾಲಿಕ ಗುತ್ತಿಗೆದಾರರಿಗೆ ಸಂಬಳ ಆಗಲಿಲ್ಲ ಅಂತೇಳಿ 5 ತಿಂಗಳಿಂದ ಸಂಬಳ ಆಗಿಲ್ಲ ಸರ್. ನಮ್ಮಲ್ಲಿ ತಾತ್ಕಾಲಿಕ ಯಾವುದಿಲ್ಲ. ನಮ್ಮಲ್ಲಿ ತಾತ್ಕಾಲಿಕ ತೆಗೆದುಕೊಳ್ಳೋಲ್ಲ. ಅದೇ ನಾವು ಮೈಲ್ಗುಲಿ ಅಂತ ತೊಂದ್ರಲ್ಲ, ರೋಡ್ ಕ್ಲೀನ್ ಮಾಡಲಿಕ್ಕೆ. ಅದು ಕಾಂಟ್ರಾಕ್ಟರ್ ಬಿಲ್ ಮಾಡಿಕೊಡ್ಬೇಕು, ನಮ್ಮ ನೇರವಾಗಿಲ್ಲ. ಅದು ಕಾಂಟ್ರಾಕ್ಟ್ರು ಬಿಲ್ ಮಾಡಬೇಕು. ಅವ್ರು ಡಿಲೇ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಈ ವರ್ಷದಿಂದ ನಾವೇ ನೇರವಾಗಿ ಅವ್ರನ್ನ ಗುತ್ತಿಗೆ ಅದರ ಮೇಲೆ ತೆಗೆದುಕೊಳ್ತಾರೆ. ಡೈರೆಕ್ಟ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಯಾ ಜಿಲ್ಲೆ ಅವ್ರನ್ನ ನೇರವಾಗಿ ಕಮಿಟಿ ಮಾಡ್ತಾರೆ. ಅವಾಗ ನೀವು ಹೇಳಿದಂಥ ಸಮಸ್ಯೆ ಬರೋಲ್ಲ. ನೇರವಾಗಿ ನಾವು ಸ್ಯಾಲ್ರಿ ಮಾಡ್ತೀವಿ ಅವರಿಗೆ. ಸರ್, ಬಿಡದಿ ರೈತರು ತುಂಬ ಇಲ್ಲ, ಮುಂಜಾನೆ ಹೇಳಿದ್ವಿ ಅದ್ರ ಬಗ್ಗೆ. ಈಗಲೇ 3 ಸಾರಿ ಹೇಳಿದ್ದೀನಿ. ಬಿಡದಿನೂ ಹೇಳಿದ್ದೀವಿ, ವಿಸ್ತರಣೆ ಬಗ್ಗೆ ಹೇಳಿದ್ದೀವಿ, ಮತ್ತೆಲ್ಲ ಹೇಳಿದ್ವಿ. ನೆಕ್ಸ್ಟ್ ಟೈಮ್ ಮುಗಿಲೇಬೇಕು. ಇದು ನಮ್ಮ ಪ್ರಿಯಾರಿಟಿ. ಇದು ಒಂದೇ ಅಲ್ಲ, ರಾಜ್ಯದಲ್ಲಿ ಎಲ್ಲೇ ಸಮಸ್ಯೆ ಆದರೂ ಅದು ನಮ್ಮ ಇಲಾಖೆಗೆ ಚಾಲೆಂಜ್ ಆಗಿ ತೊಗೊಂಡಿದ್ದೀವಿ. ಶಾರ್ಟ್ ಟೈಮ್ನಾಗ ಮುಗಿಸಿದ್ವಿ. ಮಳೆ ಬರ್ತಿದ್ರೆ ಬಹುಶಃ ಇದೆಲ್ಲ ಮುಗಿಸ್ತಿದ್ವಿ. ಮಳೆ ಬರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಅವರು ಕೂಡ ಸಂಪೂರ್ಣವಾಗಿ ಮಾಡ್ತೀವಿ. ಮತ್ತೇನು ಸಲ ಇದ್ದರೆ ಹೇಳಿದ್ರೆ ಅದು ಕೂಡ ನಾವು ಮಾಡ್ತೀವಿ. ರಾಜ್ಯದಲ್ಲಿ ಮಳೆ ಕೊರತೆ ಇದ್ದೇ ಇದೆ. ಏನು ಮಾಡಲಿಕ್ಕೆ ನೈಸರ್ಗಿಕ ಸಮಸ್ಯೆ ಅದು, ಏನು ಮಾಡಲಿಕ್ಕಾಗಲ್ಲ. ಆದರೂ ಕುಡಿ ನೀರಿಗೇನು ಸಮಸ್ಯೆ ಇಲ್ಲ. ಈಗ ಆಗಿರುವಂಥ ಮಳೆ ನೀರಿನ ಸಂಗ್ರಹಣ ಮುಂದಿನ ಜೂನ್ವರೆಗೆ ಯಾವುದೇ ಸಮಸ್ಯೆ ಇಲ್ಲ. ಇನ್ನು ಬೆಳೆಗೆ ಸಮಸ್ಯೆ ಇದೆ, ನೋಡೋಣ. ಮತ್ತೆ ಮಳೆ ಆದರೆ ಅದು ಕೂಡ ಪರಿಹಾರ ಆಗ್ತದೆ. ಓಕೆ, ಥ್ಯಾಂಕ್ ಯು.